ಈ ರೀತಿ ನಾಯಕರುಗಳ ಆಕ್ರೋಶ ಮುಂದುವರಿತಾ ಇದೆ. ಹೊಸ ವರ್ಷಕ್ಕೆ ಬಿಜೆಪಿಯವರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನವಲಗುಂದ ಶಾಸಕ ಎನ್ಎಚ್ ಕೋನ್ ರೆಡ್ಡಿ ಟಾಂಗ್ ಕೊಟ್ಟಿದ್ದಾರೆ. ರಾಜೀನಾಮೆ ಕೇಳೋದೇ ಬಿಜೆಪಿಯವರ ಚಾಳಿ ಆಗ್ಬಿಟ್ಟಿದೆ. ಇದೇ ರೀತಿ ಮಾಡಿ ಅಧಿವೇಶನ ಹಾಳು ಮಾಡಿದ್ರು. ಬಿಜೆಪಿಯವರು ಈ ಚಾಳಿಯನ್ನ ಬಿಡಬೇಕು. ಪ್ರಿಯಾಂಕ್ ಖರ್ಗೆ ಒಬ್ಬ ಮುತ್ಸದ್ದಿ ರಾಜಕಾರಣಿ. ಅವರು ಟೀಕೆ ಮಾಡ್ತಾರೆ ಅಂತ ರಾಜೀನಾಮೆ ಕೇಳ್ತೀರಾ? ಎಂಥ ವಿರೋಧ ಪಕ್ಷವನ್ನ ಎಲ್ಲೂ ನೋಡಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಪರವಾಗಿ ಶಾಸಕ ಕೋನ್ ರೆಡ್ಡಿ ಬ್ಯಾಟ್ ಬೇಸಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೋನ್ ರೆಡ್ಡಿ. ಸಚಿನ್ ಪಾಂಚಾಲ್ ಅವರ ಆತ್ಮಹತ್ಯೆ ಡೆತ್ ನೋಟ್ನಲ್ಲಿ ಒಬ್ಬ ಕಾರ್ಪೊರೇಟ್ ಹೆಸರು ಬರ್ದಾರಂಥದ್ದು ಆ ಡೆತ್ ನೋಟ್ನಲ್ಲಿದೆ. ಯಾರು ನನಗೂ ಕ್ಲೋಸ್ ಇರ್ತಾರೆ ಬಾ ಮಂದಿ ಎಮ್ ಎಲ್ಗಳಿಗೆ ಎಲ್ಲ ಕಡೆ. ಅದಕ್ಕೆ ನಾವೇ ಜವಾಬ್ದಾರಿ ಅನ್ನೋ ಥರ ಬಿ ಜೆ ಪಿಯವರು ವರ್ತನೆ ಮಾಡ್ತಾರೆ. ಬಿ ಜೆ ಪಿಯವ್ರಿಗೆ ಏನು ಕ್ಯಾಚ್ ಆಗಿಬಿದ್ದತ್ತಂದ್ರೆ ಸಣ್ಣ ವಿಷಯಕ್ಕೂ ರಾಜೀನಾಮೆ ಕೊಡಲಿ ಸಚಿವರು ರಾಜೀನಾಮೆ ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಒಂದು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರ. ಅದಕ್ಕೆ ಆ ಬಿ ಜೆ ಪಿಯವ್ರ ಛಾಳೆ ಅದು ಎಲ್ಲಿರ್ತೈತೆ ಅಲ್ಲಿ ರಾಜೀನಾಮೆ ಕೇಳಬೇಕಂತದ್ದು. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಎಟ್ಲೀಸ್ಟ್ ಒಂದು ವಿರೋಧ ಪಕ್ಷವಾಗಿ ಯಾವ ರೀತಿ ಏನು ಕೇಳಬೇಕಂತಿಲ್ಲ, ಹೋಗೋದು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡೋದು. ಯಾಕೆ ನಿಮ್ಗೇನು ಬೇರೆ ಉದ್ಯೋಗ ಇಲ್ಲ? ಈ ಡೆವಲಪ್ಮೆಂಟ್ ಬಗ್ಗೆ ಏನು ಮಾಹಿತಿ ಕೊಡೋಕ್ಕಾಗಲ್ಲ. ಹೀಗಾಗಿ ಇವು ಸರ ಬೆಳಗಾವಿ ಅಧಿವೇಶನ ಹಾಳು ಮಾಡಿಬಿಟ್ರು. ಕೊನೆಗೂ ಇವರು ಬರೇ ಬಾಯ್ಕೌಟ್ ಮಾಡೋದು, ಇದನ್ನು ಮಾಡೋದು. ಇಂಥದ್ದು ಕಲ್ಕೊಂಡ್ರೆ ಬಿ ಜೆ ಪಿಯವರು ಈ ಚಾಳಿ ಬಿಡಬೇಕಿದು ಒಳ್ಳೇದಲ್ಲ. ಇವ್ರು ಬಿ ಜೆ ಪಿ